Problem. For what value n are the nth term of APs ಎರಡು APs ಕೊಟ್ಟಿದ್ದಾರೆ 63 65 67 ಡ್ಯಾಶ್ 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 ಅಂಡ್ 3 10 17 ಡ್ಯಾಶ್ 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 ಈಕ್ವಲ್. ಇದು ಯಾವ ಟರ್ಮ್ ಎನ್ ಟರ್ಮ್ ಬರುವಾಗ ಯಾವ ಎನ್ ಇದು ವ್ಯಾಲ್ಯೂ ಯಾವಾಗ ಬರುವಾಗ ಈಕ್ವಲ್ ಆಗ್ತದೆ ಇದೆರಡು ಅಂತ. ಈ APs ಮತ್ತು ಈ AP ಇದೆರಡು ಈಕ್ವಲ್ ಆಗುವ ಎನ್ ವ್ಯಾಲ್ಯೂ ಯಾವುದು ಅಂತ ನಾವು ಹುಡುಕ್ಲಿಕ್ಕೆ ಎನ್ ಇದು ವ್ಯಾಲ್ಯೂ. ಈಗ ನಮಗೆ ಎ ಅಂದರೆ ಫಸ್ಟ್ ಅಂತ ತಗೊಳ್ಳುವ ಸೊಲ್ಯೂಷನಲ್ಲಿ ಎ ಇಸ್ ಈಕ್ವಲ್ ಟು 63, ಡಿ ಇಸ್ ಈಕ್ವಲ್ ಟು 65 ಮೈನಸ್ 63 ಇಸ್ ಈಕ್ವಲ್ ಟು 2 ಫಾರ್ಮುಲಾ ಯೂಸ್ ಮಾಡಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಎನ್ ಇಸ್ ಈಕ್ವಲ್ ಟು 63 ಪ್ಲಸ್ ಎನ್ ಮೈನಸ್ 1 ಡಿ ಅಂದರೆ 2 ಇಸ್ ಈಕ್ವಲ್ ಟು 63 ಪ್ಲಸ್ 2n ಮೈನಸ್ 2. ಹಾಗೆ ಎನ್ ಇಸ್ ಈಕ್ವಲ್ ಟು 61 ಇದು ಮೈನಸ್ ಮಾಡುವಾಗ ಪ್ಲಸ್ 2n ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಬೇಕು. ಈಗ ನೆಕ್ಸ್ಟ್ ಇಕ್ವೇಷನ್ ಎ ಪಿ ಇಸ್ ಫಾರ್ಮಲ್ಲಿ ಇರುವುದು 3 10 17 ಡ್ಯಾಶ್ ಡ್ಯಾಶ್ ಬರ್ತದೆ. ಆಗ ಇದರಲ್ಲಿ ನೆಕ್ಸ್ಟ್ ಎ ಪಿ ಫಾರ್ಮಲ್ಲಿ ಅದು ಸಹ ನಾವು ಫಾರ್ಮುಲಾ ಯೂಸ್ ಮಾಡಬೇಕು. ಎ ಇಸ್ ಈಕ್ವಲ್ ಟು 3, ಡಿ ಇಸ್ ಈಕ್ವಲ್ ಟು 10 ಮೈನಸ್ 3 ಇಸ್ ಈಕ್ವಲ್ ಟು 7. ಎ ಎನ್ ಇಸ್ ಈಕ್ವಲ್ ಟು 3 ಪ್ಲಸ್ ಎನ್ ಮೈನಸ್ 1 ಓಲ್ ಬ್ರ್ಯಾಕೆಟ್ 7. ಎ ಎನ್ ಇಸ್ ಈಕ್ವಲ್ ಟು 7 ಎನ್ ಮೈನಸ್ 4 ಇದನ್ನು ಇಕ್ವೇಷನ್ 2 ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದ ಕ್ವಶನಲ್ಲಿ ಅವರು ಎಂತ ಹೇಳಿದ್ರು, nth ಟರ್ಮ್ ಆಫ್ ದ ಬೋತ್ ಎಪಿಸ್ ಆರ್ ಈಕ್ವಲ್ ಯಾವಾಗ ಆ ಎನ್ ಅನ್ನು ಹುಡುಕ್ಲಿಕ್ಕೆ. ಆಗ ನಾವು 1 ಆ್ಯಂಡ್ 2 ಅನ್ನು ಈಕ್ವಲ್ ಅಂತ ಕನ್ಸಿಡರ್ ಮಾಡಬೇಕು. ಈಗ ನಾವು 61 ಪ್ಲಸ್ 2n ಫಸ್ಟ್ ಇಕ್ವೇಷನ್ ಈಕ್ವಲ್ 7n ಮೈನಸ್ 4. ಈಗ ನಮಗೆ 61 ಪ್ಲಸ್ 7 ಈ ಸೈಡ್ ಬರುವಾಗ ಇಸ್ ಈಕ್ವಲ್ ಟು 5n ಬರ್ತದೆ. 7n ಮೈನಸ್ 2n ಅಂದರೆ ಆಗ 5n ಇಸ್ ಈಕ್ವಲ್ ಟು 65, n ಇಸ್ ಈಕ್ವಲ್ ಟು 13. ಹ್ಯಾನ್ಸ್ ದ 13th ಇದರಲ್ಲಿ ಎನ್ ಇದು ವ್ಯಾಲ್ಯೂ ಇರುವಾಗ 2 ಗಿವನ್ ಎ ಪಿಸ್ ಆರ್ ಈಕ್ವಲ್. ಅವರು ಕೊಟ್ಟು ಎ ಪಿ ಯಾವ ವ್ಯಾಲ್ಯೂ ಅಲ್ಲಿ 13 ನಂಬರ್ ಇದರಲ್ಲಿ ಬರುವಾಗ ಅದು ಈಕ್ವಲ್ ಆಗಿರ್ತದೆ ಅಂತ. ಎನ್ ಇದು ವ್ಯಾಲ್ಯೂ 13 ಇರುವಾಗ ಇದು ಅವರ ನಮಗೆ ಎರಡು ಇಕ್ವೇಷನ್ಸ್ ಈಕ್ವಲ್ ಇರ್ತದೆ ಅಂತ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ 20th ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್ ಆಫ್ ದ ಎ ಪಿ 3 8 13 2 53. 3 8 13 2 53 ಇದರಲ್ಲಿ nth ಟರ್ಮ್ ಫ್ರಮ್ ದ ಲಾಸ್ಟಲ್ಲಿ nth ಟರ್ಮ್ ನೋಡಬೇಕು. ಎಲ್ ಮೈನಸ್ ಅದಕ್ಕೆ ಫಾರ್ಮುಲಾ ಯೂಸ್ ಮಾಡುವಾಗ ಬೇರೆ ಫಾರ್ಮುಲಾ ಹಾಕೋದು. ಎ ಅಲ್ಲ ಲಾಸ್ಟ್ ಟರ್ಮ್ ಅಂತ ಕೇಳುವಾಗ ಎಲ್ ಅಂತ ಹಾಕಬೇಕು. ಎಲ್ ಮೈನಸ್ ಎ ಇದ್ದಲ್ಲಿ ಎಲ್ ಮೈನಸ್ ಎನ್ ಮೈನಸ್ 1 ಓಲ್ ಬ್ರ್ಯಾಕೆಟ್ ಡಿ. ಎಲ್ ಅಂದರೆ 250 ಎದ್ ಹಾಕೋದಲ್ಲ, ಫಸ್ಟ್ ನಾವು ಮೊದಲು ಹಾಕಿದಾಗೆ ಎ ಪ್ಲಸ್ ಎನ್ ಮೈನಸ್ 1 ಅಲ್ಲ, ಇದರಲ್ಲಿ ಎಲ್ ಮೈನಸ್ ಲಾಸ್ಟ್ ಟರ್ಮ್ ಫ್ರಮ್ ದ ಲಾಸ್ಟ್ ಅಂತ ಕೇಳಿದ್ದಾರೆ nth ಟರ್ಮ್. ಆಗ 250 ಮೈನಸ್ 20 ಮೈನಸ್ ಎನ್ ವ್ಯಾಲ್ಯೂ 20 ಅಂತ 20th ಟರ್ಮ್ ಅಂತ ಕೇಳಿದ್ದಾರೆ ಮೈನಸ್ 1 ಈಸ್ ಡಿ ಈಸ್ 5. ಲಾಸ್ಟ್ 250 ಮೈನಸ್ 95 ಈಸ್ ಈಕ್ವಲ್ ಟು 158. ನೆಕ್ಸ್ಟ್ ಪ್ರಾಬ್ಲಮ್, ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7 ಅಂತ. 7ಅಲ್ಲಿ ಎಷ್ಟು 3 ಡಿಜಿಟ್ ಅಂದರೆ 3 ನಂಬರ್ ಇರಬೇಕು. ಆಗ ಎಷ್ಟು 3 ನಂಬರ್ ಇದರಲ್ಲಿ ಡಿಜಿಟ್ 3 ಡಿಜಿಟಲ್ಲಿ 7ಅಲ್ಲಿ ಡಿವೈಸ್ ಆಗ್ತದೆ ಅಂತ. ಸೊಲ್ಯೂಷನ್, ದ ಫಸ್ಟ್ 3 ಡಿಜಿಟ್ ನಂಬರ್ ವಿಚ್ ಇಸ್ ಡಿವೈಸಬಲ್ ಬೈ 7 ಈಸ್ ಎ ಈಸ್ ಈಕ್ವಲ್ ಟು 105. ಅವ್ರು ಕೊಡಲಿಲ್ಲ, ನಾವು ಹುಡುಕ್ಬೇಕು. ಹೇಗೆ ಅಂದರೆ ಇದು 3 ಡಿಜಿಟ್ 1 1 2 3 ಹೀಗೆ 3 ನಂಬರ್ ಇರೋದು. ಫಸ್ಟ್ ಯಾವುದು ಬರೋದು 7 15 ಮಾಡಿದರೆ 105 ಬರ್ತದೆ. 7ಅಲ್ಲಿ ಡಿವಿಸಿಬಲ್ ಆಗಬೇಕು. ಆಗ ಇದರಲ್ಲಿ ಯಾವುದು ನಮಗೆ ಸಿಗೋದು 105 ಸಿಗ್ತದೆ. ಅದು 15ಅಲ್ಲಿ ಡಿವಿಸಿಬಲ್ ಆಗ್ತದೆ. ಅದಕ್ಕಿಂತ ಮೊದಲು 7 14 ಆದರೆ 98 ಬರ್ತದೆ. ಅದು ಡಿವಿಸಿಬಲ್ ಆಗೋದಿಲ್ಲ. ಅದರಲ್ಲಿ 2 ನಂಬರ್ ಇರೋದು. ಆಗ ಇದು 3 ನಂಬರ್ ಉಂಟು 105 ಅಂದರೆ. ಆಗ ನಮಗೆ ಇದು ಡಿವಿಸಿಬಲ್ ಬರ್ತದೆ. ಲಾಸ್ಟ್ 3 ಇನ್ನು ಲಾಸ್ಟ್ ದಿವಸ ಬೇಕಾಗ್ತದೆ, ಹುಡುಕಬೇಕು ನಾವು. ದ ಲಾಸ್ಟ್ 3 ನಂಬರ್ ವಿಚ್ ಆರ್ ಡಿವಿಸಿಬಲ್ ಬೈ 7 ಈಸ್ ಎ ಎನ್ ಈಸ್ ಈಕ್ವಲ್ ಟು 994 ಅಂತ ಬರ್ತದೆ. ಅದು ಡಿವಿಸಿಬಲ್ ಬೈ ಯಾವುದು 3 ಡಿಜಿಟ್ ನಂಬರಲ್ಲಿ ಬರ್ತದೆ. ಲಾಸ್ಟ್ ನಂಬರ್ ಅಂದರೆ ನಾವು ನೋಡ್ಬೋದು, ಹೀಗೆ ಸ್ವಲ್ಪ ಮಾಡಿ ಲಾಸ್ಟ್ ನಂಬರ್ ಅಂದರೆ 999 ತೊಗೊಳ್ಬೇಕು. ಡಿವೈಡ್ ಬೈ 7ಅಲ್ಲಿ ನಮಗೆ ಡಿವಿಸಿಬಲ್ ಆಗೋದಿಲ್ಲ. ಅದು ಎಷ್ಟು ಬರ್ತದೆ 144 ಬರ್ತದೆ. ಫ್ರ್ಯಾಕ್ಷನ್ ಸಿಗಬಾರ್ದು. ಆಗ ನಾವು ಎಷ್ಟು ಕಡಿಮೆ ಆಗ್ತದೆ 99ಗೆ 5 ಕಡಿಮೆ ಆಗ್ತದೆ. 5 ಕಡಿಮೆ ಆಗುವಾಗ 994 ಅದು ಫುಲ್ ಕಂಪ್ಲೀಟ್ ಡಿವಿಸಿಬಲ್ ಆಗುವ ನಂಬರನ್ನೇ ನಾವು ಬರಿಬೇಕು. ಅದು ಯಾವುದೆಂದರೆ 994. ಅದು ಬರೆದ ನಂತರ ಎನ್ ಈಸ್ ಈಕ್ವಲ್ ಟು, ಈಗ ನಾವು ನಮಗೆ ಕೇಳಿದವರು ಎಂಥದ್ದು ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್, ಆಗ ಎನ್ ಕೇಳಿದ್ದಾರೆ. ಆಗ ನಾವು ಫಾರ್ಮುಲಾವನ್ನು ಇದನ್ನೇ ಹಾಕೋದು. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ. ಈಗ ನಾವು 994 ಎ ಎನ್ ಅಂದರೆ ಈಸ್ ಈಕ್ವಲ್ ಟು ಲಾಸ್ಟ್ ನಂಬರ್ ಯಾವಾಗ ಸಹ ಯಾವುದು 994 ಉಂಟು ಎ ಎನ್ ಅಂತ. ಟೋಟಲ್ 105 ಎ ಫಸ್ಟ್ ನಂಬರ್ ನಮಗೆ 105 ಪ್ಲಸ್ ಎನ್ ಮೈನಸ್ 1 ಇನ್ ಓಲ್ ಬ್ರ್ಯಾಕೆಟ್ ಡಿ. ಡಿ ಅಂದರೆ ನಮಗೆ ಡಿವಿಸಿಬಲ್ ಬೈ 7 ಅಂದರೆ, ಆದರೆ ಎಲ್ಲದಕ್ಕೆ ಸಹ ಡಿಫ್ರೆನ್ಸ್ 7 ಇರಬೇಕು ಎ ಪಿಯಲ್ಲಿ. ಆಗ ನಮಗೆ ಡಿವಿಸಿಬಲ್ 7 ಅಂತ ಡಿ ಅಂತ ಹೇಳಿದ್ದಾರೆ ಅವರೇ. ಆಗ ಇದನ್ನು ಸಿಂಪ್ಲಿಫೈ ಮಾಡುವಾಗ 889 ಬರ್ತದೆ. ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಬ್ರ್ಯಾಕೆಟ್ ಓಲ್ ಬ್ರ್ಯಾಕೆಟ್ 7. ಈಗ ಎನ್ ಮೈನಸ್ 1 ಈಸ್ ಈಕ್ವಲ್ ಟು 127 ಬರ್ತದೆ. ಈಗ ಎನ್ ಈಸ್ ಈಕ್ವಲ್ ಟು 1 ಆಚೆಗೆ ಹೋಗುವಾಗ 128 ಆಗ್ತದೆ. ದೇರ್ ಫೋರ್ 128
ಟೋಟಲ್ ಎಷ್ಟುಂಟು 128 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7 ಅಂತ. ಇದು ಇದರ ಆನ್ಸರ್, ಎನ್ ಇದು ಆನ್ಸರ್ ಎಷ್ಟು ಅಂತ 128 ಅಂತ. ನೆಕ್ಸ್ಟ್ ಪ್ರಾಬ್ಲಮ್, ಮಲ್ಟಿಪಲ್ ಆಫ್ 4 ಲೈಸ್ ಬಿಟ್ವೀನ್ 10 ಆ್ಯಂಡ್ 250 ಆರ್. ಈಗ ನಮಗೆ ಡಿವಿಸಿಬಲ್ ಅಲ್ಲ, ಮಲ್ಟಿಪಲ್. 10 ನಂತರದು 250 ಒಳಗಿದು. ಆಗ 10 ನಂತರ ಅಂದರೆ ಯಾವುದು? 4ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗೋದು. 4 1 ಝಾರ್ ಆಗೋದಿಲ್ಲ, 4 2 ಝಾರ್ 8, ಅದು ಸಹ ಆಗೋದಿಲ್ಲ. 4 3 ಝರಿಂದ ಸ್ಟಾರ್ಟ್ ಆಗ್ತದೆ. 4 3 ಝಾರ್ 12, 4 4 ಝಾರ್ 16, 4 5 ಝಾರ್ 50, 4 6 ಝಾರ್ 24 ಡ್ಯಾಶ್ 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 250 ಒಳಗೆ. 250 ಆಗೋದಿಲ್ಲ. ಹಾಗಾದರೆ ಒಳಗೆ ಬರುವುದು ಯಾವುದೆಂದರೆ 248 ಬರ್ತದೆ ಡಿವಿಸಿಬಲ್ ಮಲ್ಟಿಪ್ಲಿಕೇಶನಲ್ಲಿ. ಆಗ ನಮಗೆ ಇದನ್ನು ನಾವು ಫಸ್ಟ್ ಎ ಪಿ ಫಾರ್ಮಲ್ಲಿ ಬರ್ತೇವೆ. ಈಗ ನಮಗೆ ಎ ಅಂದರೆ ಫಸ್ಟ್ ಒನ್ ಎ 12 ಅಂತ ಸಿಕ್ಕಿದೆ. ಡಿ ಅಂದರೆ 4, ಮಲ್ಟಿಪ್ಲಿ 4 ಹೇಗೆ ಹೇಳಿದರೆ 4 ಡಿಫ್ರೆನ್ಸ್ ಇರಬೇಕು. ನೆಕ್ಸ್ಟ್ ಎ ಎನ್ ಈಸ್ ಈಕ್ವಲ್ ಟು 248, ಲಾಸ್ಟ್ ನಂಬರ್ 248 ಬರ್ತದೆ. ನಾವು ಈಗ ಹುಡುಕ್ಲಿಕ್ಕೆ ಎನ್ ಈಸ್ ಈಕ್ವಲ್ ಟು ಎಷ್ಟು ಅಂತ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಹೋಲ್ ಬ್ರ್ಯಾಕೆಟ್ ಡಿ, ಅದರದ್ದು ಇದು ಫಾರ್ಮುಲಾ. ನೆಕ್ಸ್ಟ್ ಎ ಎನ್ ಈಸ್ ಈಕ್ವಲ್ ಟು ಎಷ್ಟು, ಲಾಸ್ಟ್ 248 ಅಂತ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು 8 ಪ್ಲಸ್ 4n ಅಂತ ಕೊಟ್ಟಿದ್ದಾರೆ. ಈಗ ನಮಗೆ 4n ಈಸ್ ಈಕ್ವಲ್ ಟು 248 ಮೈನಸ್ 8 ಈಸ್ ಈಕ್ವಲ್ ಟು 240 ಬರ್ತದೆ. n ಈಸ್ ಈಕ್ವಲ್ ಟು 240 ಡಿವೈಡ್ ಬೈ 4 ಈಸ್ ಈಕ್ವಲ್ ಟು 60. ದೇರ್ ಆರ್ 60 ಮಲ್ಟಿಪಲ್ಸ್ ಆಫ್ 4. ನಮಗೆ ಟೋಟಲ್ ಇಲ್ಲಿ ನಮಗೆ ಎಷ್ಟು ಬರ್ತದೆ ಅಂದರೆ 1 2 3 4 5 6 7 8 9 10 11 12 ಅಂತೇಳಿ 60 ಮಲ್ಟಿಪಲ್ ಸಿಗ್ತದೆ 248ಗೆ ತಲುಪುವಾಗ. ಬಿಟ್ವೀನ್ 10 ಆ್ಯಂಡ್ 250 ಟೋಟಲ್ ನಮಗೆ 60 ಮಲ್ಟಿಪಲ್ಸ್ ಸಿಗ್ತದೆ. ನೆಕ್ಸ್ಟ್ ಪ್ರಾಬ್ಲಮ್, 30th ಟರ್ಮ್ ಆಫ್ ಎ ಪಿ ಇಸ್ ಈಕ್ವಲ್ ಟು 10 7 4 ಡ್ಯಾಶ್ ಡ್ಯಾಶ್ ಡ್ಯಾಶ್. ಈಗ ನಾವು 30th ಟರ್ಮ್ ಹುಡುಕಬೇಕು. ಆಗ ಫಾರ್ಮುಲಾ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಹೋಲ್ ಬ್ರ್ಯಾಕೆಟ್ ಡಿ. ಡಿ ಈಸ್ ಈಕ್ವಲ್ ಟು ಎ 2 ಮೈನಸ್ ಎ 1, 7 ಮೈನಸ್ 10 ಈಸ್ ಈಕ್ವಲ್ ಟು ಮೈನಸ್ 3. ಈಗ ನಾವು ಎ ಅವರು ಹೇಳಿದ್ದಾರೆ ಎಂಥದ್ದು 30th ಟರ್ಮ್ ಎ 30 ಈಸ್ ಈಕ್ವಲ್ ಟು 10 ಪ್ಲಸ್ ಎ ಅಂದರೆ 10 ಪ್ಲಸ್ ಎನ್ ಮೈನಸ್ 1 30 ಮೈನಸ್ 1 ಹೋಲ್ ಬ್ರ್ಯಾಕೆಟ್ ಮೈನಸ್ 3 ಡಿ ಅಂದರೆ. ಈಗ ನಾವು ಎ 30 ಇದು ಸಿಂಪ್ಲಿಫೈ ಮಾಡುವಾಗ ನಮಗೆ 10 ಪ್ಲಸ್ 29 ಇಂಟು ಮೈನಸ್ 3 ಎ 30 ಈಸ್ ಈಕ್ವಲ್ ಟು 10 ಮೈನಸ್ 87 ಈಸ್ ಈಕ್ವಲ್ ಟು ಮೈನಸ್ 77 ಬರ್ತದೆ. ಇದರ ಆನ್ಸರ್ 30th ಟರ್ಮ್ ಎಷ್ಟು ಅಂತ ಕೇಳಿದರೆ ನಮಗೆ ಇಷ್ಟು ಆನ್ಸರ್ ಬರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್, 11th ಟರ್ಮ್ ಆಫ್ ಆ್ಯನ್ ಎ ಪಿ ಮೈನಸ್ 3 1/2 2 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಅದೇ ರೀತಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಹೋಲ್ ಬ್ರ್ಯಾಕೆಟ್ ಡಿ. ಇದು ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಹೇಗೆ ಹುಡುಕೋದು, ಹಾಫಿಂದ ಮೈನಸ್ 3ಯನ್ನು ಮೈನಸ್ ಮಾಡೋದು. ಹಾಫ್ ಮೈನಸ್ ಆಫ್ ಮೈನಸ್ 3 ಅಂತ. ಆಗ ನಮಗೆ 5/2 ಡಿ ಬರ್ತದೆ ಡಿಫ್ರೆನ್ಸ್. ನೆಕ್ಸ್ಟ್ ಎ ಎನ್ ಫಾರ್ಮುಲಾಕ್ಕೆ ಹಾಕೋದು. ಎ ಎನ್ ಈಸ್ ಈಕ್ವಲ್ ಟು ಫಸ್ಟ್ ಎ ಅಂದರೆ ಮೈನಸ್ 3, ಫಸ್ಟ್ ಟರ್ಮ್ ಬರ್ತದೆ ಫಸ್ಟ್ ಹಾಕೋದು. ಮೈನಸ್ 3 ಪ್ಲಸ್ ಎನ್ ಅಂದರೆ 11, ಅವ್ರು ಹೇಳಿದ್ದಾರೆ 11th ಟರ್ಮ್ ಅಂತ. ಮೈನಸ್ 1 ಡಿ ಅಂದರೆ ಡಿಸ್ಟೆನ್ಸ್, ನಾವು ನೋಡಿದ್ದೇವೆ ಈಗ ಎಷ್ಟು ಡಿಫ್ರೆನ್ಸ್ ಉಂಟಂತೆ, ಕಾಮನ್ ಡಿಫ್ರೆನ್ಸ್ 5/2. ಈಗ ನಾವು ಸಿಂಪ್ಲಿಫೈ ಮಾಡುವಾಗ ಮೈನಸ್ 3 ಪ್ಲಸ್ 10 11 ಮೈನಸ್ 1 10 5/2. ಆಗ 2 ಕಟ್ ಆಗ್ತದೆ. 2 5 ಝಾರ್ ಮೈನಸ್ 3 25 ಬರ್ತದೆ ಪ್ಲಸ್ 2. ಆಗ ಆನ್ಸರ್ 22 ಬರ್ತದೆ. ಎ 11 ಈಸ್ ಈಕ್ವಲ್ ಟು 22 ಅಂತ ಬರ್ತದೆ.